ಇನ್ನು ಚಿನ್ನಯ್ಯ ಬುರುಡೆ ಗ್ಯಾಂಗ್ನ ಕಹಾನಿ ಒಂದ ಎರಡ ಸಾಕಷ್ಟು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಈ ಒಂದು ಕಹಾನಿಗೆ ಸಿಗ್ತಾ ಇದೆ. ಇದೆಲ್ಲದ ನಡುವೆ ಒಂದು ಇಂಟ್ರೆಸ್ಟಿಂಗ್ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಸಂಪೂರ್ಣ ಪ್ರಕರಣ ತನಿಖೆಗೆ ಕೊಡೋದಕ್ಕಿಂತ ಮೊದಲೇ ಈ ಒಂದು ಪ್ರಕರಣವನ್ನು ಸುಪ್ರೀಂ ಕೋರ್ಟ್ಗೆ ಹಾಕಲಾಗಿತ್ತು. ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಅರ್ಜಿಯನ್ನು ಕೂಡ ಹಾಕಲಾಗಿತ್ತು. ಅಲ್ಲಿ ಈ ಚಿನ್ನಯ್ಯ ಗ್ಯಾಂಗ್ನ ಅರ್ಜಿ ತಿರಸ್ಕಾರವಾಗಿತ್ತು ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಆದರೆ ಇದೆಲ್ಲವನ್ನೂ ಕೂಡ ಕತ್ಲಲ್ಲಿಟ್ಟು ಅಂತಿಮವಾಗಿ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ತಂದು ಈಗ ತನಿಖೆಯನ್ನು ಮಾಡಿಸಲಾಗ್ತಾ ಇದೆಯಾ ಅನ್ನುವಂಥ ಅನುಮಾನ ಕೂಡ ಹಲವರಲ್ಲಿ ಕಾಡ್ತಾ ಇದೆ. ಸಹಜವಾಗಿ ರಾಜಕೀಯ ಆರೋಪಗಳ ಜೊತೆಗೆ ಈಗ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿರುವಂಥ ವಿಚಾರ ಕೂಡ ಸಾಕಷ್ಟು ಜನರಿಗೆ ಗೊತ್ತೇ ಇರಲಿಲ್ಲ. ಈ ಮಾಹಿತಿ ಈಗ ಬೆಳಕಿಗೆ ಬರ್ತಾ ಇದ್ದಂತೆ ಪರ ವಿರೋಧ ಚರ್ಚೆಗಳು ಇನ್ನಷ್ಟು ಎತ್ತರಕ್ಕೇರ್ತಾ ಇದೆ. ಸುಪ್ರೀಂ ಕೋರ್ಟ್ ನಲ್ಲಿ ಕಾರಣ ಕೇಳಿ ಅವರು ಡಿಸ್ಪೋಸ್ ಮಾಡಿದ್ದಾರೆ. ಉಪಮುಖ್ಯಮಂತ್ರಿಗಳಿಗೆ ಸತ್ಯ ಗೊತ್ತಿತ್ತು ಸರ್ಕಾರಕ್ಕೆ ಏನೋ ಒಂದು ಷಡ್ಯಂತ್ರ ಇದೆ. ಧರ್ಮಸ್ಥಳ ಬುರುಡೆ ಕಹಾನಿಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಕ್ಕಿದೆ. ಬುರುಡೆ ಚಿನ್ನಯ್ಯ ಜೈಲು ವಾಸದಲ್ಲಿರೋ ಹೊತ್ತಲ್ಲಿ ಬುರುಡೆ ಪ್ರಕರಣಕ್ಕೆ ಮತ್ತೊಂದು ತಿರುವು ಸಿಕ್ಕಿದೆ. ಬುರುಡೆ ಗ್ಯಾಂಗ್ ರಾಜ್ಯ ಸರ್ಕಾರದ ಕಣ್ಣಿಗೆ ಮಣ್ಣೆರಚಿದೆ ಎನ್ನಲಾಗ್ತಿದೆ. ವಿಷಯ ಏನಂದ್ರೆ ಆಗಿನ್ನೂ ಎಸ್ಐಟಿ ರಚನೆಯಾಗಿರಲಿಲ್ಲ. ರಾಜ್ಯ ಸರ್ಕಾರದ ಮುಂದೆ ಧರ್ಮಸ್ಥಳ ಪ್ರಕರಣದ ಪ್ರಸ್ತಾವವೂ ಇರಲಿಲ್ಲ. ಆಗಲೇ ಬುರುಡೆ ಗ್ಯಾಂಗ್ ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು. 1995ರಿಂದ 2004ರವರೆಗಿನ ಧರ್ಮಸ್ಥಳ ಪ್ರಕರಣಗಳ ತನಿಖೆ ನಡೆಸುವಂತೆ ಅರ್ಜಿ ಸಲ್ಲಿಸಿತ್ತು. ಆಗ ಪಿಎಎಲ್ ದಾಖಲಿಸುವುದೇ ನಿಷ್ಫಲವೆಂದಿದ್ದ ಸುಪ್ರೀಂ ಕೋರ್ಟ್ ಮೇ 5ರಂದು ಅರ್ಜಿ ವಜಾಗೊಳಿಸಿತ್ತು. ಈ ವಿಚಾರವನ್ನ ಬುರುಡೆ ಗ್ಯಾಂಗ್ ರಾಜ್ಯ ಸರ್ಕಾರದಿಂದ ಮುಚ್ಚಿಟ್ಟಿದೆ ಎನ್ನಲಾಗಿದೆ. ಸುಪ್ರೀಂ ಕೋರ್ಟ್ನ ಆದೇಶದ ಮಾಹಿತಿ ನೀಡದೆ ಸರ್ಕಾರದ ಕಣ್ಣಿಗೆ ಮಣ್ಣೆರಚಿದೆ ಅಂತ ವಿಶ್ಲೇಷಿಸಲಾಗ್ತಿದೆ. ಸುಪ್ರೀಂ ಕೋರ್ಟ್ ಪಿಐಎಲ್ ತಿರಸ್ಕರಿಸಿದ್ದ ವಿಚಾರವಾಗಿ ಮಾತನಾಡಿದ ಹೋರಾಟಗಾರ ಗಿರೀಶ್ ಮಟ್ಟಣ್ಣನವರು 2 ಕಾರಣ ಕೇಳಿ ಸುಪ್ರೀಂ ಕೋರ್ಟ್ ಅರ್ಜಿ ತಿರಸ್ಕಾರ ಮಾಡಿದೆ ಎಂದಿದ್ದಾರೆ. ಸುಪ್ರೀಂ ಕೋರ್ಟ್ ನಲ್ಲಿ ಪಿಐಎಲ್ ಇಟ್ ವಾಸ್ ಅ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್. ಈಗ ಅಲ್ಲ ವಜಾ ಅಲ್ಲ, ವಿತ್ ಕಾರಣ ಕೇಳಿ ಅವರು ಡಿಸ್ಪೋಸ್ ಮಾಡಿದ್ದಾರೆ. 2 ಕಾರಣವನ್ನ ಅವರು ಕೊಟ್ಟಿದ್ದರು. ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಕೊಡಬೇಕು, ಅವನಿಗೆ ವಿಟ್ನೆಸ್ ಪ್ರೊಟೆಕ್ಷನ್ ನೀವು ಕೊಡಬೇಕಾಗತ್ತೆ, ಮತ್ತು ಎಫ್ಐಆರ್ ನ ದಾಖಲೆ ಮಾಡಿ. ಇನ್ನು ಧರ್ಮಸ್ಥಳ ಪ್ರಕರಣದಲ್ಲಿ ಷಡ್ಯಂತ್ರ ಇದೆ ಅನ್ನೋದು ಡಿಸಿಎಂ ಡಿಕೆ ಅವರ ಹಳೆಯ ಮಾತು. ಇದೇ ಮಾತನ್ನ ಸದ್ಯ ಬಿಜೆಪಿ ನಾಯಕ ಛಲವಾದಿ ನಾರಾಯಣಸ್ವಾಮಿ ಪ್ರಸ್ತಾಪಿಸಿದ್ದಾರೆ. ಡಿಕೆ ಆಗಲೇ ಷಡ್ಯಂತ್ರ ಎಂದಿದ್ರು, ಅವರಿಗೆ ಮೊದಲೇ ಸತ್ಯ ಗೊತ್ತಿತ್ತು ಅಂತ ಚೆಕ್ಮೇಟ್ ಇಟ್ಟಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ ಡಿಸಿಎಂ ಡಿಕೆ ಸರ್ಕಾರಕ್ಕೆ ತಡವಾಗಿ ವಿಚಾರ ಗೊತ್ತಾಗಿದೆ ಎಂದಿದ್ದಾರೆ. ಸರ್ಕಾರದ ಒಳಗಡೆ ಇರೋರಿಗೆ ಸಹಜವಾಗಿ ಗೊತ್ತಿರುತ್ತೆ. ಉಪಮುಖ್ಯಮಂತ್ರಿಗಳಿಗೆ ಸತ್ಯ ಗೊತ್ತಿತ್ತು ಅಂತ ಇದರಿಂದ ಈಗ ಬೆಳಕಿಗೆ ಬಂದಂಗಾಗ್ತದೆ. ಯಾಕಂತಂದ್ರೆ ಹಲವು ಬಾರಿ ಇದ್ರ ಷಡ್ಯಂತ್ರ ನಡೀತಾ ಇದೆ ಧರ್ಮಸ್ಥಳದ ವಿರುದ್ಧ ಅಂತ ಅವರೇ ಹೇಳಿದ್ರು. ಆ ದೃಷ್ಟಿಯಿಂದ ಪಿಎಲ್ ವಜಾಗಿದ್ದು ಕೂಡ ಸರ್ಕಾರಕ್ಕೆ ಲೇಟ್ ಆಗಿ ನಮಗೆ ಗೊತ್ತಾಗಿದೆ. ಬಟ್ ಅದು ಬೇರೆ ವಿಚಾರ. ಅದು ಅವ್ರು ಏನೋ ಆದೇಶಕ್ಕೇನೋ ಹೋಗಿದ್ರು, ನೀವು ಅಲ್ಲೇ ಹೋಗಿ ಅಂತ ಕಳಿಸಿದ್ದಾರೆ. ಅದು ಕೂಡ ನಮಗೆ ಅರಿವಿದೆ. ಇಷ್ಟೆಲ್ಲ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಷಡ್ಯಂತ್ರದ ತಮ್ಮ ಹಳೆಯ ಮಾತಿಗೆ ಈ ಬೆಳವಣಿಗೆಯನ್ನ ತಳುಕು ಹಾಕಿದ್ದಾರೆ. ಆದರೆ ಸಚಿವ ಸಂತೋಷ್ ಲಾಡ್ ಎಸ್ಐಟಿ ರಚನೆಯಲ್ಲಿ ಯಾವುದೇ ತಪ್ಪಿಲ್ಲ ಎಂದಿದ್ದಾರೆ. ಮುಂದುವರಿದು ಸುಪ್ರೀಂ ಕೋರ್ಟ್ ಎಸ್ಐಟಿ ಬಗ್ಗೆ ಹೇಳಿಲ್ವಲ್ಲ ಅಂತ ಹೇಳಿದ್ದಾರೆ. ಏನೋ ಒಂದು ಷಡ್ಯಂತ್ರ ಇದೆ. ಧರ್ಮಸ್ಥಳದ ಮೇಲಿನ ವಿಶ್ವಾಸ, ಪೂಜ್ಯರ ಮೇಲಿನ ವಿಶ್ವಾಸ ಕಡಿಮೆ ಮಾಡಬೇಕಂತ ಒಂದು ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳಿ ನಾವು ಕೂಡ ಹೇಳ್ತಾ ಇದ್ವಿ. ಎಸ್ಐಟಿ ಮಾಡಲಿಕ್ಕೆ 1-2 ಕಾರಣಗಳಿದೆ. ಒಂದು ಅದಿದ್ರು ಕೂಡ ಕೋರ್ಟ್ ಇಂಟರ್ವೆನ್ಷನ್. ಎಸ್ಐಟಿ ನನ್ನ ಪ್ರಕಾರ ವಜಾ ಮಾಡಿರ್ತಕ್ಕಂಥದ್ದು ಇಟ್ ಇಸ್ ನಾಟ್ ಅ ಪಬ್ಲಿಕ್ ಲಿಟಿಗೇಷನ್ ಕೇಸ್ ಅಂತ ಹೇಳಿ. ಬಟ್ ಸುಪ್ರೀಂ ಕೋರ್ಟ್ ಶುಡ್ ನಾಟ್ ಮೇಕ್ ಎಸ್ಐಟಿ ಅಂತ ಏನು ಹೇಳಿಲ್ಲ. ಈ ಬೆಳವಣಿಗೆಗಳ ನಡುವೆ ಧರ್ಮಸ್ಥಳದಲ್ಲಿ ಶವ ಹೂತು ಹಾಕಿದ್ದ ಕೇಸ್ ತನಿಖೆ ಪ್ರಗತಿ ಹಂತದಲ್ಲಿದೆ. ಹೀಗಾಗಿ ಎಸ್ಐಟಿ ತನಿಖೆ ಮುಂದುವರಿಸಲು ಸರ್ಕಾರ ಒಲವು ತೋರಿದೆ. ಅಷ್ಟೇ ಅಲ್ಲ, ತನಿಖೆಯನ್ನ ಚುರುಕುಗೊಳಿಸುವಂತೆ ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿಗೆ ಸರ್ಕಾರ ಸೂಚನೆ ನೀಡಿದೆ. ಅಷ್ಟೇ ಅಲ್ಲ, ಷಡ್ಯಂತ್ರದ ಹಿಂದೆ ಇರುವವರನ್ನ ಪತ್ತೆ ಹಚ್ಚುವಂತೆ ಹೇಳಿದೆ. ಮತ್ತೊಂದು ಕಡೆ ಚಿನ್ನಯ್ಯ ಬೆಳ್ತಂಗಡಿ ಕೋರ್ಟ್ಗೆ ಹಾಜರಾಗಿದ್ದು ನ್ಯಾಯಾಧೀಶರ ಮುಂದೆ ಬಿಎನ್ಎಸ್ಎಸ್ 183 ಅಡಿ ಚಿನ್ನಯ್ಯನ ಹೇಳಿಕೆಯನ್ನ ದಾಖಲು ಮಾಡಲಾಗಿದೆ. ಕಿರಣ್ ಹನಿಯಡ್ಕ, ಹರೀಶ್ ಜೊತೆ ರಮೇಶ್, ಟಿವಿ9 ಬೆಂಗಳೂರು.